ದೇಶದ ಮುಕುಟಮಣಿ ದೆಹಲಿಯಲ್ಲಿ ರಕ್ತಾಸುರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಇಳಿ ಸಂಜೆ ಹೊತ್ತಲ್ಲಿ ಬಂದ ಉಗ್ರ ರಕ್ತದ ಕೋಡಿ ಹರಿಸಿದ್ದಾನೆ. 13 ಜನರ ಬಲಿ ಪಡೆದ ರಣರಾಕ್ಷಸರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. इसके पीछे के षड्यंत्रकारियों को बख्शा नहीं जाएगा. ದೆಹಲಿಯ ಕೆಂಪುಕೋಟೆ ಮುಂಭಾಗ ಕಾರ್ ಚಲಿಸಿದಂಥ ಕಾರ್ ಮಹಾಸ್ಫೋಟ ಆಗಿದೆ. ಅದರ ಸ್ಫೋಟ ಹಿನ್ನೆಲೆಯಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಿರೋದು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಾದ್ಯಂತನೂ ಕೂಡ ಹೈ ಅಲರ್ಟ್. ಇಳಿ ಸಂಜೆ 6:52 ಸಮಯ. ಇಡೀ ದೆಹಲಿ ಶಾಂತವಾಗಿತ್ತು. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಕೆಂಪು ಕೋಟೆಯ ಬಳಿಯ ಗೇಟ್ ನಂಬರ್ 1 ಹತ್ತಿರ ರೆಡ್ ಸಿಗ್ನಲ್ ಬೀಳುತ್ತಿದ್ದಂತೆ ವಾಹನ ಸವಾರರೆಲ್ಲ ಒಂದು ಕಡೆ ಸೇರಿದ್ರು. ಗ್ರೀನ್ ಸಿಗ್ನಲ್ ಬೀಳುವುದಕ್ಕೆ ಕಾಯ್ತಿದ್ದ ಜನರ ಹಿಂದೆ ಮುಂದೆ ಸಾವಿನ ಜಾಲ ಸುಳಿದಾಡುವುದಕ್ಕೆ ಶುರುವಾಗಿತ್ತು. ನಿಧಾನಕ್ಕೆ ಬಂದ I-20 ಕಾರೊಂದು ಒಮ್ಮೆಲೆ ಸ್ಫೋಟಗೊಂಡಿದೆ. ಏನಾಯ್ತು ಅಂತ ನೋಡೋದ್ರೊಳಗೆ ಇಡೀ ಪ್ರದೇಶವೇ ಹೊತ್ತಿ ಉರಿದಿದೆ. ಮುಗಿಲೆತ್ತರಕ್ಕೆ ಹಾರಿದ್ದ ಬೆಂಕಿಯ ಜ್ವಾಲೆಗೆ ಸಿಕ್ಕಿದ್ದೆಲ್ಲವೂ ಧ್ವಂಸವಾಗಿದೆ. ಒಂದು ಕಡೆ ಕೈ ಬಿದ್ದಿದ್ರೆ ಇನ್ನೊಂದು ಕಡೆ ಕಾಲುಗಳು ಕರಕಲಾಗಿದ್ವು. ರುಂಡ ಯಾವುದು ಮುಂಡ ಯಾವುದು ಒಂದೂ ಗೊತ್ತಾಗ್ತಿರಲಿಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ಉಗ್ರರ ನರಮೇಧ, ರಣಭೀಕರ ಸ್ಫೋಟ, 13 ಮಂದಿ ದುರ್ಮರಣ. ಉಗ್ರತ್ವ ಅನ್ನೋದು ಭಾರತದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡುತ್ತಿದೆ. ಭಯೋತ್ಪಾದಕರ ಬೇರನ್ನ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಆಗ್ತಿಲ್ಲ. ಪಹಲ್ಗಾಮ್ ದಾಳಿ ನಡೆದು ಜಸ್ಟ್ 6 ತಿಂಗಳಾಗಿದೆ. ಅಷ್ಟರಲ್ಲೇ ಮತ್ತೊಮ್ಮೆ ರಣಕೇಕೆ ಹಾಕಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯನ್ನೇ ಟಾರ್ಗೆಟ್ ಮಾಡಿ ನೆತ್ತರ ಕೋಡಿ ಹರಿಸಿದ್ದಾರೆ. ಕೆಲಸ ಮುಗಿಸಿಕೊಂಡು ಮನೆಗೆ ಹೊರಟವರನ್ನ ಹೊಂಚು ಹಾಕಿ ಕೊಂದು ಹಾಕಿದ್ದಾರೆ. ಸ್ಫೋಟದ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಯಾಕಂದ್ರೆ ಇದು ಬರೀ ಬೆಂಕಿ ಅಲ್ಲ, ಸ್ಫೋಟದ ಬೆಂಕಿ. ಹೀಗಾಗಿಯೇ ಹೊತ್ತಿ ಉರಿಯೋ ಜ್ವಾಲೆಯಲ್ಲಿ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ. ಈ ದುಷ್ಕೃತ್ಯದ ಮೂಲ ಪುರುಷನೇ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗ್ತಿದೆ. ಇಡೀ ದಿನ ಕಾರ್ನಲ್ಲೇ ಸಂಚರಿಸಿದವ ಸಂಜೆ ಹೊತ್ತಲ್ಲಿ ರಕ್ತದ ಕೋಡಿ ಹರಿಸಿದ್ದ. ತನ್ನನ್ನು ತಾನೇ ಸ್ಫೋಟಿಸಿಕೊಂಡು ನರಮೇಧ ಸೃಷ್ಟಿಸಿದ್ನ ಅನ್ನೋ ಅನುಮಾನ ಶುರುವಾಗಿದೆ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಬರ್ದಾರ್ಪುರ ಗಡಿ ಮೂಲಕ ಎಂಟ್ರಿ ಕೊಟ್ಟಿದ್ದವ ತನ್ನ I-20 ಕಾರಿನಲ್ಲೇ ದೆಹಲಿಯಲ್ಲಿ ಸುತ್ತಾಡಿದ್ದ. ಮಧ್ಯಾಹ್ನ 1 ಗಂಟೆಗೆ ದರಿಯಾಗಂಜ್ ಮೂಲಕ ಕಾಶ್ಮೀರಿ ಗೇಟ್ ರಸ್ತೆ ಪ್ರವೇಶಿಸಿದ ಉಮರ್ ಸುನೇಹರಿ ಮಸೀದಿ ಬಳಿ 3 ಗಂಟೆಯ ಕಾಲ ಕಾರ್ ಪಾರ್ಕ್ ಮಾಡಿದ್ದ. ಮಧ್ಯಾಹ್ನ 3:19ರಿಂದ 6:48ರವರೆಗೆ ಮಸೀದಿ ಬಳಿ ಕಾರು ಪಾರ್ಕ್ ಮಾಡಿದ್ದ. ಸಂಜೆಯಾಗ್ತಿದ್ದಂತೆ ಅಲ್ಲಿಂದ ಕಾರ್ ತಗೊಂಡು ಕೆಂಪುಕೋಟೆಯ ಕಡೆ ಮೂವ್ ಆಗಿದ್ದ. 6:52ರ ಸುಮಾರಿಗೆ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಬಳಿ ಬರ್ತಿದ್ದಂತೆ ಕಾರು ಸ್ಫೋಟಗೊಂಡಿತ್ತು. ಓದಿದ್ದು MBBS, ಆಗಿದ್ದು ಭಯೋತ್ಪಾದಕರು. ಇಂಥವರಿಂದಲೇ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಿರೋದು. MBBS ಓದಿದ್ದ ಈತ ಮಾಡ್ತಿದ್ದದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಜನರ ಜೀವ ಉಳಿಸಬೇಕಿದ್ದವ ಜನರ ಜೀವ ತೆಗೆಯೋ ಕೆಲಸಕ್ಕಿಳಿದಿದ್ದ. ಈತನಿಗೆ ಪಾಕ್ ಉಗ್ರರ ಜೊತೆ ಲಿಂಕ್ ಇರೋ ಅನುಮಾನ ಹುಟ್ಕೊಂಡಿದ್ದು ದೆಹಲಿ ದಾಳಿ ಹಿಂದೆ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ ಇದೆಯಾ ಅಂತ ತನಿಖೆ ನಡೆಸಲಾಗ್ತಿದೆ. ಈತನಷ್ಟೇ ಅಲ್ಲ, ಇವನ್ ಜೊತೆಗೆ ಯಮಕಿಂಕರಿಯೊಬ್ಬಳ ಹೆಜ್ಜೆ ಗುರುತುಗಳು ಸಹ ಪತ್ತೆಯಾಗಿವೆ. ಸ್ಫೋಟದ ಸಂಚಿನಲ್ಲಿ ಲೇಡಿ ಡಾಕ್ಟರ್ ಶಾಹೀನ್ ಕೈವಾಡ ಇದೆ ಅನ್ನೋ ಅನುಮಾನ ಎದ್ದಿದೆ. ಈಕೆ ಹೆಣ್ಣು ಕುಲಕ್ಕೆ ಕಳಂಕ. ಈಕೆಯ ಹೆಣ್ತನದಲ್ಲಿ ರಣರಾಕ್ಷಸಿಯೊಬ್ಬಳು ಅಟ್ಟಹಾಸ ಮೆರೆಯುತ್ತಿದ್ಲು. ಡಾಕ್ಟರ್ ಶಾಹೀನ್ ಸಯೀದ್ಳನ್ನ ನಿನ್ನೆ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಉಗ್ರ ಸಂಘಟನೆಗಳಿಗೆ ಈಕೆಯೇ ಫಂಡಿಂಗ್ ಮಾಡುತ್ತಿದ್ದ ಬಗ್ಗೆ ತನಿಖೆ ನಡೆಸುತ್ತಿದ್ದು ದೆಹಲಿಯ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಜೊತೆಗೂ ನಂಟಿತ್ತು ಅನ್ನೋ ಶಂಕೆ ಇದೆ. ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡುತ್ತಿದ್ದ ಡಾಕ್ಟರ್ ಶಾಹೀನ್ ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿ ಕೊಡುತ್ತಿದ್ದಳು ಅನ್ನೋ ಅನುಮಾನವಿದೆ. ಅಷ್ಟೇ ಅಲ್ಲ, ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದು ಜೈಷ್ ಸಂಘಟನೆಗೆ ಭಾರತದಿಂದ ಯುವತಿಯರ ನೇಮಕ ಮಾಡುತ್ತಿದ್ದಳಂತೆ. ಜೊತೆಗೆ ಉಗ್ರ ಚಟುವಟಿಕೆಗೆಂದೇ 30ರಿಂದ 40 ಲಕ್ಷ ಹಣವನ್ನ ಕಲೆಕ್ಷನ್ ಮಾಡುತ್ತಿದ್ದಳಂತೆ. ಹೀಗಾಗಿ ಯಾರ್ಯಾರಿಂದ ಹಣ ಕಲೆಕ್ಷನ್ ಮಾಡಿದ್ದಾಳೆ ಅಂತ NIA ತನಿಖೆಗಿಳಿದಿದೆ. ದೆಹಲಿಯಲ್ಲಿ ವೈಟ್ ಕಾಲರ್ ಉಗ್ರರ ಅಟ್ಟಹಾಸ. ದೆಹಲಿ ಸ್ಫೋಟದ ಹಿಂದಿರೋರೆಲ್ಲ ದೊಡ್ಡವರೇ. ಎಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿದ್ದವರೇ. ಅದರಲ್ಲೂ 7ಕ್ಕೂ ಹೆಚ್ಚು ಮಂದಿ ಡಾಕ್ಟರ್ ಆಗಿದ್ರು ಅನ್ನೋದೇ ಆತಂಕಕಾರಿ ವಿಷಯ.
10ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿರೋ ಎನ್ಐಎ ಅಧಿಕಾರಿಗಳು ಬಾಂಬ್ ಸ್ಫೋಟದ ಹಿಂದಿರೋರ ಜನ್ಮಜಾಲಾಡುತ್ತಿದ್ದಾರೆ. ಈತನ ಹೆಸರು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್. ಈತ ಕೂಡ ಮನುಷ್ಯ ರೂಪದ ನರರಾಕ್ಷಸ. ಡಾಕ್ಟರ್ ಆಗಿದ್ದ ಈತ ದೇವಸ್ಥಾನದ ಪ್ರಸಾದ ಹಾಗೂ ನೀರಿನಲ್ಲಿ ರಿಸಿನ್ ಮಿಕ್ಸ್ ಮಾಡಲು ಸಂಚು ರೂಪಿಸಿದ್ದನಂತೆ. ಆದರೆ ಪೊಲೀಸರ ದಾಳಿ ವೇಳೆ ಸಿಕ್ಕಿಬಿದ್ದಿದ್ದು ಈತನ ಜನ್ಮಜಾಲಾಡಲಾಗ್ತಿದೆ. ಇನ್ನು ಡಾಕ್ಟರ್ ಅದಿಲ್ ರಾಥರ್, ಈತನೂ ವೈದ್ಯನೇ. ಪುಲ್ವಾಮಾ ಶೈಲಿಯ ದಾಳಿಗೆ ಸ್ಕೆಚ್ ಹಾಕಿದ್ದ. ಈತ 360 ಕೆಜಿ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದ. ಈತನ ಹಿಂದೆ ಬಿದ್ದ ಎನ್ಐಎ ಹಂತಕನ ಹೆಡೆಮುರಿ ಕಟ್ಟಿದೆ. ಡಾಕ್ಟರ್ ಮುಜಮ್ಮಿಲ್ ಶಕೀಲ್, ಈತನು ಕೂಡ ಭಯೋತ್ಪಾದಕ ದಾಳಿಗೆ ಸಂಚು ರೂಪಿಸಿದ ಪರಮಪಾಪಿ. 2900 ಕೆಜಿ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿದ್ದ ಈತನನ್ನ ಲಾಕ್ ಮಾಡಲಾಗಿದ್ದು, ಈತನ ಜೊತೆಗಿದ್ದ ಅಸಾಲ್ಟ್ ರೈಫಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಡಾಕ್ಟರ್ ಉಮರ್ ಫರೀದಾಬಾದ್ ರೇಡ್ ವೇಳೆ ಪರಾರಿಯಾಗಿದ್ದ ರಕ್ತಾಸುರ. ದೆಹಲಿಯ I-20 ಕಾರ್ ಬ್ಲಾಸ್ಟ್ನ ಸೂತ್ರಧಾರಿ ಎನ್ನಲಾಗ್ತಿದೆ. ನಿನ್ನೆ ಸಂಜೆ 6:52ರ ಸುಮಾರಿಗೆ ಕೆಂಪುಕೋಟೆ ಬಳಿ ಈತನಿದ್ದ ಕಾರು ಸ್ಫೋಟಗೊಂಡಿತ್ತು. ಡಾಕ್ಟರ್ ಶಾಹಿನ್ ಸಯೀದ್ ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದ ಮಹಿಳಾ ಡಾಕ್ಟರ್. ಡಾಕ್ಟರ್ ಉಮರ್ಗೆ ಸಹಕಾರ ನೀಡುತ್ತಿದ್ದದ್ದೇ ಈ ಶಾಹಿನ್. ಇನ್ನು ಡಾಕ್ಟರ್ ತಾರಿಕ್ ಅಹಮದ್ ಪುಲ್ವಾಮಾದ ಸಂಬೂರಾ ಮೂಲದವ. ದೆಹಲಿಯಲ್ಲಿ ಸ್ಫೋಟಗೊಂಡ I-20 ಕಾರನ್ನ ಉಮರ್ಗೆ ಮಾರಾಟ ಮಾಡಿದ್ದೇ ಈತ. ಡಾಕ್ಟರ್ ಸಜದ್, ಈತ ಕೂಡ ಪುಲ್ವಾಮಾದ ಬಂದ್ಝೂ ಮೂಲದವನು. ಕಾಶ್ಮೀರ, ಫರೀದಾಬಾದ್, ದೆಹಲಿ ಸ್ಫೋಟಗಳಲ್ಲಿ ಈತನೂ ಭಾಗಿಯಾದ ಅನುಮಾನವಿದೆ. ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ನಮೋ ಎಚ್ಚರಿಕೆ ಸಂದೇಶ. ಉಗ್ರರ ಜಾಲವನ್ನ ಬೇರು ಸಮೇತ ಕಿತ್ತೊಗೆಯೋದಕ್ಕೆ ಪಣತೊಟ್ಟಿರೋ ಪ್ರಧಾನಿ ಮೋದಿ ಮತ್ತೊಮ್ಮೆ ಶಪಥ ಮಾಡಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ, ರಕ್ತ ಹರಿಸಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था, विचार विमर्श चलता था, जानकारियों के तार जोड़े जा रहे थे. हमारी एजेंसियां इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. विल बी ब्रॉट टू जस्टिस. ದೆಹಲಿ ಸ್ಫೋಟ ರಾಜ್ಯಾದ್ಯಂತ ಕಟ್ಟೆಚ್ಚರ. ದೆಹಲಿಯಲ್ಲಿ ಸ್ಫೋಟದಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಹೀಗಾಗಿ ದೇಶಾದ್ಯಂತ ಪೊಲೀಸರಿಂದ ಹೈ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನ ಜನನಿಬಿಡ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಮಾರ್ಕೆಟ್, ಮಾಲ್, ಮೆಟ್ರೋ ನಿಲ್ದಾಣಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಶ್ವಾನದಳ ಹಾಗೂ ಮೆಟಲ್ ಡಿಟೆಕ್ಟರ್ನಿಂದ ತಪಾಸಣೆ ನಡೆಸುತ್ತಿದ್ದಾರೆ. ಇನ್ನು ದೆಹಲಿ ಸ್ಫೋಟದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್, ಇಂತಹ ಘಟನೆ ನಡೆಯಬಾರದು, ಮೃತರ ಕುಟುಂಬದ ಜೊತೆ ನಾವಿರ್ತೀವಿ ಎಂದರು. ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಎಷ್ಟೇ ಜನ ಸತ್ತಿರಲಿ, ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ. ಕಾರ್ ಬ್ಲಾಸ್ಟ್ ಕೆಂಪುಕೋಟೆ ಹತ್ರನೇ ಆಗಿದೆ. ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದು ನೋಡಬೇಕು. ನಾನು ಮಾಹಿತಿ ಇಲ್ಲ, ತನಿಖೆ ಮಾಡಿ ಸತ್ಯಾಂಶ ಹೊರಬರೋದು. ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್. Protecting a common man and the image of the government is the solution. So blame ಮಾಡೋಣ, ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ. ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಮೂಡಿ ಜನರ ಬದುಕನ್ನು, ಜೀವನವನ್ನು ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಬರೀ ಬೆಂಗಳೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಎಲ್ಲಾ ಕಡೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ದಾವಣಗೆರೆ, ಕಲಬುರಗಿ, ವಿಜಯನಗರ ಹಾಗೂ ಶಿವಮೊಗ್ಗದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಜನನಿಬಿಡ ಪ್ರದೇಶ ಸೇರಿದಂತೆ ಐತಿಹಾಸಿಕ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಒಟ್ನಲ್ಲಿ ದೆಹಲಿಯಲ್ಲಿ ನಡೆದ ದುಷ್ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಮೇಲಿಂದ ಮೇಲೆ ಅಟ್ಟಹಾಸ ಮಿರೀತಿರೋ ರಕ್ತಪಿಪಾಸುಗಳಿಗೆ ತಕ್ಕ ಪಾಠ ಕಲಿಸೋ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.